ನಿನ್ನ ತೋರಿಸ್ತೀನಿ ಅಂದೆ ನೆನೆ ನೀನು ಬರ್ದೇ ಇರೋದ್ರಿಂದ ಬ್ಯಾಗ್ದು ಒರಿಜಿನಲ್ ಪ್ರೈಸ್ ಬಂದು ದಿಸ್ ಇಸ್ ಅ ಬರ್ಡೇ ಗಿಫ್ಟ್ ಫ್ರಮ್ ಮೈ ಡ್ಯಾಡ್. ಇವಾಗ ನಮ್ಮಮ್ಮ ಇದಕ್ಕೆ ಟ್ಯಾಕ್ಸ್ ಹಾಕ್ತಿದ್ದಾರೆ ನಮ್ಮಪ್ಪನ ಹತ್ರ. ಅಂತೂ ಇಂತೂ ನಾನು ಪ್ರೈಮಾರ್ಕಲ್ಲಿ ಮೆಟ್ಲು ಮೇಲೆ ಕುತ್ಕೊಂಡ್ಬಿಟ್ಟೆ ಗೈಸ್. ಹಿಂಗೆ ನೋಡು. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ಲಾಶ್ ಬ್ಯಾಕ್. ಇದನ್ನ ಇವಾಗ ಮೋನಿ ಸೆಲೆಕ್ಟ್ ಮಾಡಿದಾಳೆ, ಬಟ್ ನಂಗೂ ಯಾಕೋ ಇದು ತುಂಬಾ ಇಷ್ಟ ಆಗ್ತಿದೆ ಗೈಸ್. ಇವಾಗ ನನಗೆ ಇದು ಇಷ್ಟ ಆಯ್ತು. ತಗೊಂಡಿದ್ದೀನಿ, ಎರಡನ್ನೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಫೈನಲಿ ತಗೊಂಡಿದ್ದೀನಿ. ಎನ್ಗ್ರೇವ್ ಕೂಡ ಮಾಡಿಸ್ತಾರೆ. ಹೆಸರು ಬರ್ಸ್ತೀನಿ, ಏನು ಹೆಸರು ಬರ್ಸ್ತೀನಿ ಅಂತ ನೋಡಬೇಕು ಅಂದರೆ ನೀವು ಕೂಡ ಸ್ಟೇ ಟ್ಯೂನ್. ಸ್ಲ್ಯಾಂಟ್ ವ್ಲಾಗ್ ಇದೆ. Two of them. Yeah. Okay. So this is the brown, right? Yeah, and it's Okay. dog story. Okay. You can write up and down, right? Yeah, but it depends how many letters you want. Yeah, sure. Yeah, that's it. Okay. Yeah. And for this one, you just want to start. Sure. You can have a seat till then. Thank you. ನಾವು ಹೆಸರು ಜೊತೆ ಸ್ಟಿಕ್ಕರ್ ಕೂಡ ಸೆಲೆಕ್ಟ್ ಮಾಡ್ಬೋದಂತೆ. ಅಲ್ಲಿ ನೋಡಿ ಎಲ್ಲ ರಾಶಿದು ಸೈನ್ ಇದೆ. ರಾಶಿ ಸೈನ್ ಬಿಟ್ಟರೆ ನಾನು ಕ್ಲೀನಾಗಿ ನೋಡ್ತಾ ಇದ್ದೀನಿ. ನೋಡೋಣ ಇರಿ. ಡಾಗ್ದು ಏನಾದ್ರು ಪಾ ಇದ್ದರೆ ಕೊಂಡ್ರೆ ಬ್ರೂನೋ ಇದ್ದಂಗೆ ಇರುತ್ತೆ. ಈಗ ಕ್ಲೀನಾಗಿ ನೋಡೋಣ. ಫಸ್ಟ್ ಬ್ಯಾಗ್ ನಂದು ಕಸ್ಟಮೈಸೇಷನ್ ಮಾಡಿಸ್ತಾ ಇರೋದು. ಏನು ಕುದುರೆದ? ಕುದುರೆ ಲಾಳ ಯಾಕೆ ಹಾಕ್ಸ್ಲಿ ನಾನು? ಕೋಚ್ ಸಿಂಬಲ್. ಕುದುರೆ ಲಾಳಾಣೆ ಕಣೋ ಅದು. ಆದರೆ ಕೋಚ್ ಬ್ಯಾಗ್ ಇದ್ದ ಕೋಚ್ ಸಿಂಬಲ್ ಹಾಕ್ಸ್ ನಾನು ಏನು ಮಾಡಲಿ? ಕ್ಯೂಟಾಗಿರೋದು ಹಾಕಿಸ್ಬೇಕು. ಇರಿ ಗೈಸ್, ನಾನು ನೋಡ್ಬಿಟ್ಟು ಇರ್ತೇನೆ. ಫೈನಲಿ ಐ ಗಾಟ್ ಮೈ ನೇಮ್ ಎನ್ಗ್ರೇವ್ಡ್. ಸಿರಿ ರಾಮ್ ಅಂತ ಹಾಕ್ಸ್ಕೊಂಡಿದ್ದೀನಿ. ಸಿರಿ ಅಂದರೆ ನಾನು, ರಾಮ್ ಅಂದರೆ ಅಪ್ಪ. ಐ ಆಮ್ ಸೋ ಹ್ಯಾಪಿ ಗೈಸ್, ಐ ಆಮ್ ಸೋ ಹ್ಯಾಪಿ. ಇವಾಗ ಅಲ್ಲಿ ಮೋನಿಕನ ಹೆಸರು ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಸೋ ಕ್ಯೂಟ್, ಸೋ ಕ್ಯೂಟ್. ನನಗಂತೂ ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಬಿಕಾಸ್ ಅದು ಗೊತ್ತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಬ್ಯಾಗ್ ಅಂದರೆ ಎಷ್ಟಿಷ್ಟ ಅಂತ. ಬಬ್ಲು, ಹೌ ಡು ಯು ಫೀಲ್? ಎಷ್ಟೊಂದು ಜನ ನಿನ್ಗೋಸ್ಕರ ಕಾಯ್ತಾ ಇದ್ರು. ನಿನ್ನೆ ಬ್ಲಾಗಲ್ಲಿ ನಿನ್ನ ತೋರಿಸ್ತೀನಿ ಅಂದೆ ನೆನೆ ನೀನು ಬರ್ದೇ ಇರೋದ್ರಿಂದ ಎಷ್ಟು ಜನಕ್ಕೆ ಕೇಳಿದ್ದೆ ನೀನು ಬರ್ತೀಯ ಅಂತ. ನೀನು ಬರ್ದೆ, ನನಗೂ ಬೇಜಾರಾಯಿತು, ನನ್ನ ಸಬ್ಸ್ಕ್ರೈಬರ್ಸ್ಗೂ ಬೇಜಾರಾಯಿತು. ನೋಡು, ಹಿಂಗೆ ಬೇಜಾರು ಮಾಡ್ತಾರೆ. ಎಷ್ಟು ಜನ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡು ಹೆಂಗಿದೆ. ಸೂಪರ್. ನೀಲ್ಸು ಕೋಚು ಇವಾಗ ಏನೇನೋ ತಗೊಳ್ಳೋದು. ಮೋನಿಕಂಗೆ ಮೋನಿ ಅಂತ ಹಾಕ್ಸ್ಬಿಟ್ಟು ಸರಿ ಹಾಕ್ಸ್ತಾ ಇದೆ. ನನಗಿಷ್ಟೇ. ಸರಿ ಗೈಸ್, ತಗೋ ನೋಡು ಬಬ್ಲು. ಹುಷಾರು ಅಷ್ಟೇ. ಹ್ಯಾಪಿ ವೀಕ್. ಆ ಬ್ಯಾಗ್ದು ಒರಿಜಿನಲ್ ಪ್ರೈಸ್ ಬಂದು 1 ಬ್ಯಾಗ್ ಇಸ್ 50K, ಅಂದರೆ 50,000. ಈ ಎನ್ಗ್ರೇವ್ ಮಾಡ್ತಿದ್ದಾರೆ ಗೊತ್ತಾ, ದಟ್ ಇಸ್ ಫಾರ್ ಫ್ರೀ. ಸೊ 1 ಬ್ಯಾಗ್ ನನಗೆ, ಇನ್ನೊಂದು ಬ್ಯಾಗ್ ಮೋನಿಗೆ. ಮೋನಿ ನಮ್ಮಪ್ಪನ ಫ್ರೆಂಡ್ ಮಗಳು. ಸೊ ಅವಳಿಗೂ ಅದೇ ಪ್ಯಾಟ್ರನ್ ತೊಗೋಬೇಕು ಅಂತ ತಲೆಯಲ್ಲಿತ್ತು, ನನಗೂ ಅದೇ ಪ್ಯಾಟ್ರನ್ ತೊಗೋಬೇಕು ಅಂತ ತಲೆಯಲ್ಲಿತ್ತು. ದಿಸ್ ಇಸ್ ಅ ಬರ್ಡೇ ಗಿಫ್ಟ್ ಫ್ರಮ್ ಮೈ ಡ್ಯಾಡ್.
ನನಗೆ ಅಂತ ನಮ್ಮಪ್ಪ ಪ್ರೀತಿಯಿಂದ ಬರ್ಡೇ ಗಿಫ್ಟ್ ಕೊಡಿಸಿದ್ರು. ಬಿಕಾಸ್ ಕೋಚ್ ತೊಗೋಬೇಕು ಅಂತ ಯಾವಾಗಲೂ ಆಸೆ ಇತ್ತು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಇತ್ತು, ಕೋಚ್ ಇರಲಿಲ್ಲ. ಬಟ್ ನಾನೇನು ಅಂದ್ಕೊಂಡಿದ್ದೆ, ನಾನು ದುಡ್ಡು ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ 23rd ಬರ್ಡೇಗೆ ನಮ್ಮಪ್ಪ ನನಗೆ ಅಂತ ಕೋಚ್ ಬ್ಯಾಗ್ ಕೊಡಿಸಿದ್ರು ಗೈಸ್. ನನಗಂತೂ ಎಷ್ಟು ಖುಷಿ ಆಗ್ತದೆ ಅಂದರೆ, ನಾನು ಒಂದು ಬೇಕು ಅಂದರೆ ನಮ್ಮಪ್ಪ ಇಲ್ಲ ಅಂತ ಅನ್ನೋದೇ ಇಲ್ಲ ಗೈಸ್. ತಗೋ ಏನೂ ಹೇಳಲಿಲ್ಲ. ಪ್ರೈಸ್ ಕೇಳಿದ್ರು, ಸರಿ ನಿಂಗೆ ಇಷ್ಟ ಆಯ್ತಾ ಅಂದರು. ಹಾಂ ಅಪ್ಪ ಇಷ್ಟ ಆಯಿತು, ತಗೋ. ಶೋಭಿನಿ ಸರಿ ಬನ್ನಿ ಹೋಗೋಣ. ಇವಾಗ ನಮ್ಮಪ್ಪನ ಟ್ಯಾಕ್ಸ್ ಹಾಕೋಕ್ಕೆ ಕರ್ಕೊಂಡೋಗಿದ್ದಾರೆ. ಎಲ್ಲೋಗಿದೆ ಅಮ್ಮ? MK ಮೇಕಲ್ ಕೋರ್ಸ್ ಅಂದಿನ ಜೀನ್ಸ್ ಪ್ಯಾಂಟ್ ಡೀಲ್ ಮಾಡಿದ್ದೆ 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾಡಿತ್ತು. 10 ಲಕ್ಷಕ್ಕೆ ಡೀಲ್ ಮಾಡಿದ್ದೆ ಕೋಚ್ ಓನರ್ಗೆ. ಫೋನ್ ಮಾಡಿದ್ದೆ. ನನ್ನ ತಮ್ಮ ದೊಡ್ಡವನಾದ್ಮೇಲೆ ನನಗೆ ಅಂತ ಅಂದ್ಬಿಟ್ಟು ಕೋಚ್ ಸ್ಟೋರ್ ಓಪನ್ ಮಾಡಿಕೊಡ್ತಾನಂತೆ. ನಂಗೆ ಮೋನಿದು ಇನ್ನೂ ಜಾಸ್ತಿ ಇಷ್ಟ ಆಯಿತು, ಯಾಕೆಂದರೆ ಕಲರ್ಫುಲ್ ಆಗಿದೆ ಗೈಸ್. ನಂದು ಇದ್ರ ಮೇಲೆ ರೆಡ್ ಬರಲಿಲ್ಲ, ಯಾಕೆಂದರೆ ಅದಕ್ಕೆ ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತಂದರು. ಸೊ Good. Yeah. Do you want the other one at the back as well? ಯಾ ಅದು ಬ್ಯಾಗ್ ಇಟ್ಸ್ ಬ್ಯಾಗ್. ಗೈಸ್ ನೋಡಿ ಗೈಸ್ ಹೆಂಗಿದೆ. ಸ್ಮೂಲಿದ್ ನೋಡಿ ಹಿಂಗಿದೆ. ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ ಇವಾಗ, ಎತ್ಕೊಂಡು ಹೋಗೋದಷ್ಟೇ. ಇದು ನೋಡಿ, ಇದು ಆ್ಯಕ್ಚುಲಿ ಇದು ನನಗೆ ಹಮ್ದಾ ತಂದುಕೊಟ್ಟಿದ್ದು. ಎಲ್ಲಿ ಟರ್ಕಿಗೆ ಹೋದಾಗ ತಂದುಕೊಟ್ಟಿದ್ಲು. ಸೊ ಅದಕ್ಕೆ ಬ್ಯಾಗ್ ಮೇಲೆ ಹಾಕ್ಕೊಂಡೆ. ಅಮ್ಮ ಇದಕ್ಕೆ ಟ್ಯಾಕ್ಸ್ ಹಾಕ್ತಿದ್ದಾರೆ ನಮ್ಮಪ್ಪನ ಹತ್ರ ಇವೆಲ್ಲ ಯಾರು ಹಾಕೋತಾರೆ ಬೇಕು ಅಂತ. ಸೊ 20,000 ಪರವಾಗಿಲ್ಲ. ಇದು ಇವೆರಡರಲ್ಲಿ ನಮ್ಮಮ್ಮ ತಗೋಬೇಕು ಅಂತ ಕೂತಿದ್ದಾರೆ. ನೋಡೋಣ ಬನ್ನಿ ಯಾರು ತಗೋತಾರೆ ಏನೋ ಅಂತ. ಅಮ್ಮ ಬೇಗ ತಗೋ, ಯಾರು ತಗೊಂಡ್ರು? ಬ್ರೌನ್ ಬೇಡ. ನಾನು ಒಂದು ತಗೊಂಡೆ, ನಮ್ಮ ಅಮ್ಮನೂ ಒಂದು ತಗೊಂಡ್ರು. ರಾಜುದು ಏನೂ ಇಲ್ಲ ಪಾಪ. ನಮ್ಮ ಅಪ್ಪಗೂ ಏನೋ ಒಂದು ಪಾಪ ಇಂಟ್ರೆಸ್ಟೇ ಹೋಗ್ಬಿಡ್ತು ಗೈಸ್. ಇಷ್ಟೊತ್ತು ಕಾದಿ ನನ್ನ ಸೆಂಟು ಒಂದು ಸ್ಪ್ರೇ ನಿನ್ನ ಕೋಚ್ ಸಾಮಾನು ಇಲ್ಲ. Thank you very much for coming to us. You have a great taste. This is the new arrival. It's such a beautiful color, so I hope you enjoy wearing it. ಇವಾಗ ನನ್ನ ತಮ್ಮ ಈ ಶೂ ನೋಡಿದ್ದಾನೆ. ಮುಂದೆ ಎಷ್ಟು ಜಾಗ ಇದೆ ತೋರಿಸು. ಎಷ್ಟು ಇಷ್ಟಿದೆ. ಒಂದು 16 ವರ್ಷ ಆಗೋಷ್ಟು ಆಗುತ್ತಾ ನೋಡೋದು ಅಪ್ಪ? ಸಾಕಾ ಸೈಜು ಅಥವಾ ಬೇರೆ ಸೈಜಾ? ಸ್ವಲ್ಪ ಲೂಸ್ ಇದ್ರೂ ಒಳ್ಳೇದೇನೆ. ಲೂಸೆ ಮುಂದೆ ನೋಡಪ್ಪ, ಮುಂದೆ ಒತ್ಬಿಟ್ಟು ನೋಡು. ಬರಬೇಕು, ಫೋಲ್ಡ್ ಆಗಬೇಕು. ಒಂದ್ಸಲಿ ಅಪ್ಪ ಫೋಲ್ಡ್ ಆಗ್ತಿದ್ಯಾ? ಅಪ್ಪಂಗೆ ತೋರಿಸು. ಈ ಕಡೆ ತಿರ್ಗ್ಬಿಟ್ಟು ತೋರಿಸು. ಈ ಕಡೆ ತಿರ್ಗ್ಬಿಟ್ಟು ಅಪ್ಪಂಗೆ ಮುಂದೆ ತೋರಿಸು. ಪ್ರೆಸ್ ಮಾಡ್ಬಿಟ್ಟು ತೋರಿಸು ಎಷ್ಟಿದೆ ಗ್ಯಾಪು. ಸಾಕಾ ಅದು? ಫುಲ್ ಇಟ್ಟು ಸರಿ, ಇಷ್ಟ ಆಯ್ತಾ ಬಬ್ಲು? ಅದೇ ಸೈಜ್ ಹೇಳ್ಬಿಡು ಅವ್ರಿಗೆ. ಕಲರ್ ನೋಡ್ದು ನೋಡಲ್ಲ ಅಷ್ಟಿದೆ. ಕೇಳು ಅಪ್ಪನ ಕೇಳು, ಅಪ್ಪ ಹೇಳುತ್ತೆ. ಕೆಳಗಡೆಯಿಂದ 3rd ಒನ್. ಬಬ್ಲು ಇಸ್ ಸಜೆಸ್ಟಿಂಗ್ ಮೈ ಡ್ಯಾಡ್. 4 ಕಲರ್ಸ್. ನಿಂಗೆ ಯಾವ್ದು ಇಷ್ಟ ಆಯ್ತು ಅದು ತಗೋ, ಆಯ್ತಾ? ಬೇಗ ತಗೋ. ನೋಡಿ ಗೈಸ್, ಇಷ್ಟು ಕಲರ್ಸ್ ಇದೆ. ವೈಟು, ಬ್ಲ್ಯಾಕು, ಗ್ರೇ ಇದೆ. ನೋಡೋಣ ಇರಿ, ಕೊನೆಗೆ ಅವ್ನು ಯಾವ್ದು ತಗೋತಾನೆ ಡಿಸೈಡ್ ಮಾಡಿ ಅಂತ. ಅವ್ನಿಗೆ ಯಾವ್ದು ಇಷ್ಟ ನೋಡೋಣ ಇರಿ. ನನಗಿದೆ ಇಷ್ಟ ಆಗಿದ್ದು. ಸರಿ ತಗೋದು. ಇವಾಗ ನಾವು ಪ್ರೈಮಾರ್ಕ್ಗೆ ಬಂದಿದ್ದೀವಿ ಬಟ್ಟೆ ತೊಗೊಳಕ್ಕೆ ಅಂತ. ನನ್ನ ಕಾಲ್ಗಳು ಎಷ್ಟು ನೋವ್ತಿದೆ ಅಂದರೆ, ನಾನು ಅವಾಗಿಂದ 3 ರೌಂಡ್ ಸುತ್ತಬಿಟ್ಟೆ. ಎಲ್ಲೂ ಜಾಗನೇ ಇಲ್ಲ ಗೈಸ್ ಕುತ್ಕೊಳ್ಳೋಕ್ಕೆ. ಕಾಲಂತೂ ತುಂಬ ನೋವ್ತಿದೆ, ತುಂಬ ಹಿಂಸೆ ಆಗ್ತಿದೆ. ಎಲ್ಲರೂ ನಾನು ಇಲ್ಲೇ ನೆಲದ ಮೇಲೆ ಕುತ್ಕೊಂಡ್ಬಿಡ್ಲಾ ಅಂತ ಅನ್ನಿಸ್ತಿದೆ. ಕೆಳಗಡೆ ಬಬ್ಲು, ಡ್ಯಾಡಿ, ರಾಜು ಶಾಪಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮಮ್ಮ ಮತ್ತು ಸಂಜನಾ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹಾಂ, ನನ್ನ ಕಾಲು ನೋಡ್ತಾ ಇದೆ ಅಂತ. ಫಸ್ಟ್ ಮನೆಗೆ ಹೋದರೆ ಸಾಕು ಅನಿಸಿದೆ. ಪಾಪ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಸುಸ್ತಾಗಿರಬೇಡ ಗೈಸ್. ನನಗೆ ಲಂಡನಲ್ಲಿ ಇಷ್ಟು ಓಡಾಡೋಳಿಗೆ ಇಷ್ಟು ಓಡಾಡಿದ ಮೇಲೆ ಸುಸ್ತಾಗ್ತಿದೆ. ಪಾಪ ಅವ್ರಿಗೆ ಹೆಂಗೆ ಆಗ್ತಿರ್ಬೇಡ. ಫಸ್ಟಿಲಿಂದ ಇವರು ಶಾಪಿಂಗ್ ಮಾಡಿದ ತಕ್ಷಣ ಪಾಪ ರಾಜುಗೆ ಬಟ್ಟೆ ಇರಲಿಲ್ಲ ಅಲ್ವಾ,
ಸೊ ಅದಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ತೊಗೊಳಕ್ಕೆ ಬಂದ್ವಿ. ಹಿಂಗೆ ಬಟ್ಟೆ ತೊಗೊಂಡು ಸೀದಾ ಮನೆಗೆ ಹೋಗ್ಬಿಡೋದು ಅಷ್ಟೇ ಗೈಸ್. ಹೌ ವಾಸ್ ದ ಡೇ? ಟಯರಿಂಗ್ ಡೇ. ನಿಂಗೆ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿರುತ್ತೆ ಗೈಸ್. ನಮ್ಮ ಅಪ್ಪನ ದುಡ್ಡು ಬೋಳ್ಸಿದ ಮೇಲೆ ಚೆನ್ನಾಗಿಲ್ಲದೆ engraved on my bag and my mom is jealous because I didn't get she didn't get engraved ಅನ್ನೋದಲ್ಲ, ನಮ್ಮ ಅಮ್ಮಂಗೆ ಹೊಟ್ಟೆ ಉರಿ ಯಾಕೆ ಅಂತ ಅಂದರೆ ನಾನು ಏನಂತ ಎನ್ಗ್ರೇವ್ ಮಾಡಿಸಿದ್ದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ನಮ್ಮಮ್ಮಗೆ ಗೊತ್ತು ಆದರೆ ನಿಮಗೆ ಗೊತ್ತಿಲ್ಲ ಅಲ್ವಾ ನಾನು ಏನು ಎನ್ಗ್ರೇವ್ ಮಾಡಿಸಿದ್ದೀನಿ ಅಂತ. ನೀವು ಆಲ್ರೆಡಿ ನೋಡಿರ್ದೆ, ನಾನು ಬ್ಲಾಗ್ ಮಾಡಿದೆ. ಸೊ ನೀವು ನೋಡಿರ್ತೀರಾ ನಾನು ಸಿರಿ ರಾಮ್ ಅಂತ ಎನ್ಗ್ರೇವ್ ಮಾಡಿಸಿದ್ದೀನಿ. ವೇರ್ ಇನ್ ರಾಮ್ ಇಸ್ ನೋ ಒನ್ ಅದರ್ ದ್ಯಾನ್ ಮೈ ಡ್ಯಾಡ್. ಸೊ ರಮೇಶ್ ನಮ್ಮ ಅಪ್ಪನ ಹೆಸರು. ಸೊ ಬರ್ನ್ ಗೈಸ್, ಅವ್ರ ಹೆಸರು ಹಾಕ್ಸಿಲ್ಲ ಅಂತ ಬಾರ್. ಸೊ ಅಫ್ಕೋರ್ಸ್ ಅದು ನಮ್ಮಪ್ಪ ನನಗೆ ಬರ್ಡೇ ಗಿಫ್ಟ್ ಅಂತ ಕೊಟ್ಟಮೇಲೆ ಅಫ್ಕೋರ್ಸ್ ನಾನು ನಮ್ಮ ಅಪ್ಪನ ಹೆಸರಲ್ವಾ ಹಾಕ್ಸ್ಬೇಕಾಗಿತ್ತು ಗೈಸ್. ನಾನು ನಮ್ಮ ಅಪ್ಪನ ಮಗಳು ಗೈಸ್. ಎಂಡ್ ಆಫ್ ದ ಡೇ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ಅಂತೂ ಇಂತೂ ನಾನು ಪ್ರೈಮಾರ್ಕಲ್ಲಿ ಮೆಟ್ಲು ಮೇಲೆ ಕುತ್ಕೊಂಡ್ಬಿಟ್ಟೆ ಗೈಸ್. ಒಳ್ಳೆ ಬಿಕಾರಿ ಥರ ಕೂತಿದ್ದೀನಿ ನೋಡಿ, ನಾನೆಲ್ಲ ಇಟ್ಕೊಂಡು. ನನ್ನ ತಮ್ಮ ಶೂ ತೊಗೊಂಡ, ಯಾವ ಶೂ ತೊಗೊಂಡ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಮತ್ತು ನಾನು ಯಾವ ಕಲರ್ ಬ್ಯಾಗ್ ತೊಗೊಂಡೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇನ್ನೊಂದ್ಸಲ ಫೈನಲ್ ಔಟ್ಲುಕ್ನ ತೋರಿಸ್ತೀನಿ, ಏನೇನು ತೊಗೊಂಡೆ ಏನು ಇತ್ತ ಅಂತ. ಸೊ ಸ್ಟೇ ಟ್ಯೂನ್. ಬ್ಲಾಗ್ನ ಏನು ತನಕ ನೋಡಿ. ಹಿಂಗೆ ಕೂತಿದ್ದೀನಿ. ಇವಾಗ ಇವ್ರಲ್ಲಿ ಶಾಪಿಂಗ್ ಮಾಡಿದ್ದಾರೆ. ಇದನ್ನು ಬಿಲ್ ಮಾಡಿಸಿ ಸೀದಾ ಮನೆಗೆ ಹೋಗೋದು ಅಷ್ಟೇ ಗೈಸ್. ನನ್ನ ಕೈಲಿ ಯಾವುದೇ ರೀತಿ ಶಕ್ತಿ ಅಂತೂ ಇಲ್ಲ. ಝೀರೋ ಎನರ್ಜಿ. ಲೆಟ್ಸ್ ಗೋ ಹೋಮ್. ಇವಾಗ ನಾವು ಮನೆಗೆ ಬಂದ್ವಿ. ನಮ್ಮಪ್ಪ ನನಗೆ ಅಂತ ಬರ್ಡೇ ಗಿಫ್ಟ್ ಕೊಡಿಸಿದ್ರು ಕೋಚ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಓಪನ್ ಮಾಡು, ಇದನ್ನು ತೆಗಿ. ಓಪನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಅನ್ಕೋಬೋದು ಏನು ಇವಳು ಕೋಚ್ ತೊಗೊಂಡು ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದಾಳೆ ಅಂತ. ಎಲ್ಲರಿಗೂ ಅದೊಂದು ಫೇವ್ರೆಟ್ ಬ್ರ್ಯಾಂಡ್ ಅನ್ನೋದಿರುತ್ತೆ ಗೊತ್ತಾ. ಸೊ ಕೋಚ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್. ಸೊ ಯಾಕೆ ಇಷ್ಟು ಲೇಟ್ ಆಯ್ತು ಇದನ್ನು ತೊಗೊಳಕ್ಕೆ ನಂಗೆ ಗೊತ್ತಿಲ್ಲ. ಬಟ್ ನೋಡಿ ಅದ್ರ ಮೇಲೆ ಏನಂತ ಇಲ್ಲಿ ಈ ಕಡೆ ತಿರುಗಿಸಿ ಹಿಂಗೆ ನೋಡು. ಏನು ಬರ್ದಿದ್ದೀನಿ ನೋಡಿ ಗೈಸ್, ಸಿರಿ ರಾಮ್ ಅಂತ. ಹೆಂಗಿದೆ ಅಪ್ಪ ಗೈಸ್? ಫಸ್ಟ್ ಎನ್ಗ್ರೇವ್ಡ್ ಕೋಚ್ ಬ್ಯಾಗ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಇದು ಬರ್ಡೇ ಗಿಫ್ಟ್ ತಾನೇ ಇದು ಗೈಸ್. ಆ್ಯಕ್ಚುಲಿ ಹುಷಾರಿಲ್ಲ ಅಂತಲೇ ಅವ್ರು ಬಂದಿದ್ದು. ಬಟ್ ಎವ್ರಿ ಇಯರ್ ಬರ್ಡೇ ನಮ್ಮಪ್ಪ ನಾನು ತುಂಬ ಅಂದರೆ ತುಂಬ ಸ್ಪೆಷಲ್ ಮಾಡ್ತಾರೆ. ಸೊ ಈ ವರ್ಷ ಇನ್ನೂ ಜಾಸ್ತಿ ಸ್ಪೆಷಲ್ ಮಾಡಿದ್ದಾರೆ ಇದನ್ನು ಕೊಡಿಸಿ. ಯಾಕೆಂದರೆ ಇಟ್ ವಾಸ್ ಮೈ ಡ್ರೀಮ್ ಬ್ಯಾಗ್. ಬಟ್ಟೆ ಇಷ್ಟು ಮತ್ತೆ ಯಾವ್ದು ಸೀರೆ ಅದು? ನ್ಯೂ ಬ್ಯಾಲೆನ್ಸ್ ಶೂ ತೋರಿಸ್ತೀನಿ. ಇದು ಒಂದು ನಿಮಿಷ ಎಲ್ಲ ಕುತ್ಕೋ, ಒಂದು ನಿಮಿಷ ಕುತ್ಕೋ. ಮೋನಿಕಾ ಅಕ್ಕನ ಬ್ಯಾಗ್ ತೆಗಿ. ನೋಡಿ ಮೋನಿಕಾ ಅಕ್ಕನ ಬ್ಯಾಗ್ ಹಿಂಗಿದೆ. ಕಮೆಂಟ್ ಮಾಡಿ. ಹುಷಾರಾಗಿ ತೆಗಿ, ಮೋನಿಕಾ ಅಕ್ಕ ವ್ಲಾಗ್ ನೋಡ್ತಾಳೆ. ಹೇ ನೋಡಿ ಮೋನಿಕಾ ಅಕ್ಕ ಹುಷಾರಾಗಿ ತೆಗಿತಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ನೋಡಿ ಹೆಂಗಿದೆ ನೋಡಿ ಮೋನಿಕಾ ಅಕ್ಕ. ಸೊ ಮೋನಿಕಂದು ಈ ಕಲರು, ಕಾಫಿ ಕಲರು ಮೋನಿ ಅಂತ ಬರೆದಿದ್ದಾರೆ ಇಲ್ಲಿ. ಅವಳದು ಮೋನಿ ಅಂತ ಬರೆದಿದ್ದಾರೆ ವಿತ್ ಅ ಸ್ಮಾಲ್ ಚೆರಿ. ವೆರಿ ಕ್ಯೂಟ್. ಇಟ್ಬಿಡು ವಾಪಸ್, ಹಂಗೆ ಹುಷಾರಾಗಿ ಇಟ್ಬಿಡು. ಹಂಗೆ ಅಮ್ಮನ ಬ್ಯಾಗ್ ತೆಗಿ. ಸೊ ನಮ್ಮಮ್ಮ ಮೈಕಲ್ ಕಾಶ್ ತೊಗೊಂಡಿದ್ದಾರೆ. ಅಯ್ಯೋ ಇವತ್ತು ಹುಷಾರಾಗಿಡು, ಇವತ್ತಲ್ಲ ಹುಷಾರಾಗಿಡು. ಓಪನ್ ಮಾಡಿ, ಬೇಗ ತೆಗಿಯೋ. ಇದು ಯಾರು ತೊಗೊಂಡು ಹೆಂಗೆ ಕಟ್ಟಾಕ ನೋಡಿ ಗೈಸ್. ಇವನಿಗೆ ಯಾವ ಬ್ರ್ಯಾಂಡ್ ಕೊಡ್ಸಿದ್ರು ಏನು ಇದಿಲ್ಲ ಗೈಸ್. ನ್ಯೂ ಬ್ಯಾಲೆನ್ಸ್ ಏನು ಕೊಡ್ಸಿದ್ರು. ಸೊ ಇದು ನಮ್ಮಮ್ಮ ತೊಗೊಂಡಿದ್ದು ಡೆನಿಮ್ದು. ತುಂಬ ಇಷ್ಟಪಟ್ಟು ತೊಗೊಂಡ್ರು, ಈ ಥರದ್ದು ಇರಲಿಲ್ಲ ಅಂತ. ಸೊ ಅಷ್ಟೇ ಗೈಸ್. ಈ ವ್ಲಾಗ್ ಶೂ ಬೇರೆ ತೋರಿಸು, ಬೇಗ ಟಕ್ಕಂತ ತೋರಿಸು. ನಾನಲ್ಲಿ ನಮ್ಮ ಅಪ್ಪಂಗೆ ಅಡುಗೆ ಹೆಲ್ಪ್ ಮಾಡಿಕೊಡ್ಬೇಕು. ನ್ಯೂ ಬ್ಯಾಲೆನ್ಸ್. ಓಕೆ ಫೈನಲಿ ಗೈಸ್ ನ್ಯೂ ಬ್ಯಾಲೆನ್ಸ್ ಶೂ ತೊಗೊಂಡ. ಖುಷಿ ಆಯ್ತಾ? ಸಖತ್ತ ಖುಷಿ ಆಯ್ತು. ಇವಾಗ ನೋಡಿ ಹಾಕೊಂಡೆಲ್ಲ ತೋರಿಸೋದೇನು ಬೇಡ ಗೈಸ್, ಯಾಕಂದರೆ ಈ ವ್ಲಾಗ್ ತುಂಬ ಅಂದರೆ ತುಂಬ ಲೆಂತ್ ಇದೆ. ಮತ್ತು ನನಗೂ ಕೂಡ ಟೈಮ್ ಇಲ್ಲ, ಇಷ್ಟೆಲ್ಲ ಪಾತ್ರೆ ಇದೆ. ಸೊ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಬೇಕು ತೊಳ್ಕೊಡೋಕ್ಕೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.